Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 15ನೇ ಪ್ರಶ್ನೆ. ಹದಿಹರೆಯ ಎಂದರೇನು? ಪಾಠದ ಹೆಸರೇನಿದೆ? ಹದಿಹರೆಯಕ್ಕೆ ಪ್ರವೇಶ. ಪ್ರಶ್ನೆ ಏನಿದೆ? ಹದಿಹರೆಯ ಎಂದರೇನು? ಹಾಗಿದ್ರೆ ನೀವು ಗಮನಿಸಿರಬಹುದು, ದೇಹವು ಬದಲಾವಣೆಗೆ ಒಳಗಾಗುವ ಸಂತಾನೋತ್ಪತ್ತಿಯ ಪರಿಪಕ್ವತನಕ್ಕೆ ಕಾರಣವಾಗುವ ಜೀವನದ ಅವಧಿಯೇ ಹದಿಹರೆಯ. ಈ ಹದಿಹರೆಯ ಅಂದ್ರೆ ಏನು? ದೇಹವು ಬದಲಾವಣೆಗೆ ಒಳಗಾಗುವ. ನೀವು ನೋಡಿರ್ಬಹುದು, ಕೆಲವೊಬ್ರು ಈಗ ಎತ್ತರದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗ್ತಾ ಹೋಗ್ತೀರಿ ನೀವು ಚಿಕ್ಕಂದಿನಿಂದ ದೊಡ್ಡ. ಆದ್ರೆ ಒಂದು ಅವಧಿ ಬರ್ತದೆ, ನಿಮ್ದು ಸಾಮಾನ್ಯ ಕೂರಿರ್ಬಹುದು. ಆ ಸಮಯದಲ್ಲಿ ನಿಮ್ಮ ಎತ್ತರ ದಿಢೀರನೆ ಜಾಸ್ತಿ ಆಗ್ಬಿಡ್ತದೆ, ಒಂದೇ ಸಲಕ್ಕೆ ಹೆಚ್ಚಾಗ್ಬಿಡ್ತದೆ. ಈ ರೀತಿಯಾಗಿ ದೇಹದ ಬದಲಾವಣೆ ಆಗ್ತದೆ. ಅಥವಾ ಗಂಡು ಮಕ್ಕಳಲ್ಲಿ ನೋಡಿದ್ರೆ ಧ್ವನಿ ಒಡೆಯುವುದನ್ನ ಗಮನಿಸಿರ್ತೀರಿ ನೀವು, ಧ್ವನಿ ಒರಟಾಗುವುದು, ಅಥವಾ ಮೀಸೆ ಗಂಟದ್ದು. ಅದೇ ತರ ಹೆಣ್ಣು ಮಕ್ಕಳಲ್ಲಿ ನೋಡಿದ್ರೆ ಅವರಲ್ಲಿ ಕೂಡ ಎತ್ತರ ಜಾಸ್ತಿ ಆಗ್ತದೆ. ಹಾಗೆ ಋತುಚಕ್ರ ಪ್ರಾರಂಭವಾಗಿರ್ತದೆ, ತನ್ನ ಗಾತ್ರ ದೊಡ್ಡದಾಗಿರ್ತದೆ. ಗಂಡು ಹೆಣ್ಣು ಇಬ್ಬರಲ್ಲೂ ಲೈಂಗಿಕ ಅಂಗಗಳು, ಜನನಾಂಗಕ್ಕೆ ಸಂಬಂಧಪಟ್ಟಂತಹ ಅಂಗಗಳೇನಿರ್ತವೆ ಅವು ಬೆಳವಣಿಗೆಯನ್ನ ಹೊಂದದ್ದು. ಈ ರೀತಿಯಾಗಿ ದೇಹದಲ್ಲಿ ಬದಲಾವಣೆ ಕಂಡು ಬರ್ತದೆ. ಹೆಚ್ಚಾಗಿ ಬೆವರು ಬರುವಂತದ್ದು, ಕೆಲವೊಬ್ಬರಿಗೆ ಮೊಡವೆ ಆಗುವಂತದ್ದು, ಇದೆಲ್ಲ ದೇಹ ಬದಲಾವಣೆಗೆ ಒಳಗಾಗುವಂತದ್ದು. ಹಾಗೆ ಸಂತಾನೋತ್ಪತ್ತಿಯ ಪರಿಪಕ್ವತನಕ್ಕೆ ಕಾರಣವಾಗುವ ಜೀವನದ ಅವಧಿಯೇ ಹದಿಹರೆಯ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಎನ್ನುವಂತಹ ಹಾರ್ಮೋನ್ ಬಿಡುಗಡೆಯಾಗ್ತದೆ, ಗಂಡು ಮಕ್ಕಳಲ್ಲಿ ಟೆಸ್ಟಾಸ್ಟಿರಾನ್ ಎನ್ನುವಂತಹ ಹಾರ್ಮೋನ್ ಬಿಡುಗಡೆಯಾಗ್ತದೆ. ಇವು ಸಂತಾನೋತ್ಪತ್ತಿಯ ಪರಿಪಕ್ವತನಕ್ಕೆ ಕೂಡ ಕಾರಣವಾಗಿರ್ತದೆ. ಹಾಗಾಗಿ ಹದಿಹರೆಯ ಅಂದ್ರೆ ಏನು ಅಂದ್ರೆ ದೇಹವು ಬದಲಾವಣೆಗೆ ಒಳಗಾಗುವ ಹಾಗೂ ಸಂತಾನೋತ್ಪತ್ತಿಯ ಪರಿಪಕ್ವತನಕ್ಕೆ ಕಾರಣವಾಗುವ ಜೀವನದ ಅವಧಿಯೇ ಹದಿಹರೆಯ. ಈ ಸಮಯದಲ್ಲಿ ಕೇವಲ ದೇಹದಲ್ಲಿ ಮಾತ್ರ ಬದಲಾವಣೆ ಇರುವುದಿಲ್ಲ, ಮಾನಸಿಕವಾಗಿ ಕೂಡ ಪ್ರಬುದ್ಧತೆ ಬರುತ್ತದೆ, ಯೋಚನೆಗಳಲ್ಲಿ ವ್ಯತ್ಯಾಸ ಇರ್ತದೆ ಅಲ್ವಾ? ನೀವು ನೋಡಿರ್ಬಹುದು, ನಿಮ್ದು ಒಂದು 5-6ನೇ ಕ್ಲಾಸ್ ವರೆಗೆ ಗಂಡು ಮಕ್ಳು ಮತ್ತೆ ಹೆಣ್ಣು ಮಕ್ಳನ್ನೆಲ್ಲ ಮಿಕ್ಸ್ ಆಗಿ ಕೂರಿಸ್ತಿರ್ತಾರೆ. ಅದೇ ನೀವು ಹೈಸ್ಕೂಲ್ ಮೆಟ್ಲು ಹತ್ತಿದ್ರಿ ಅಂದ್ರೆ ಅಲ್ಲಿ ಗಂಡು ಮಕ್ಳು ಮತ್ತೆ ಹೆಣ್ಣು ಮಕ್ಕಳ ನಡುವೆ ಒಂದು ಅಂತರ ಮೂಡಿರ್ತದೆ ಅಲ್ವಾ? ಈ ರೀತಿಯಾಗಿ ಮಾನಸಿಕವಾಗಿ ಕೂಡ ಬದಲಾವಣೆಗಳು, ಅಲ್ಲಿ ಪ್ರಬುದ್ಧತೆ ಉಂಟಾಗಿರುವಂತಹದ್ದು, ಇದೆಲ್ಲ ಹದಿಹರೆಯದ ಲಕ್ಷಣಗಳಾಗಿರ್ತವೆ. ಹದಿಹರೆಯ ಅಂದ್ರೆ ದೇಹವು ಬದಲಾವಣೆಗೆ ಒಳಗಾಗುವ ಸಂತಾನೋತ್ಪತ್ತಿಯ ಪರಿಪಕ್ವತನಕ್ಕೆ ಕಾರಣವಾಗುವ ಜೀವನದ ಅವಧಿಯೇ ಹದಿಹರೆಯ. ಥ್ಯಾಂಕ್ ಯು.